ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಚರ್ಚೆ, ವಾದ, ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಲೇನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದೆ ಅಂತಾರೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ಅಂತಾನೆ. ಕಮ್ ಲೆಟ್ ಅಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡೋದು. ನಾವು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನು ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಅಂತ ಮಾತಾಡೋಣ. ಬಿಚ್ಚಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ. ಸರ್, ಇದೇ ವೇಳೆ ಇನ್ನೊಂದು ಮಾತಾಡಿದ್ರೆ 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ. ಅಲ್ಲಪ್ಪ, ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕರಿತೀವಿ ಲೀಡರ್ಶಿಪ್ಪಲ್ಲಿ? 18 ಕರಿತೀವಿ. ನೆಕ್ಸ್ಟ್ ಲೀಡರ್ಶಿಪ್ಪಲ್ಲಿ 8 9 ಹೇಳಿದ್ದಾರೆ. ದಲಿತ ಸಂಘರ್ಷ ಸಮಸ್ಯೆ ಆಗಲಿ, ಏನು ಅವರೆಲ್ಲ ಮಾಡೋಕ್ಕೆ ಅಧಿಕಾರ ಇದೆ. ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ಅವ್ರು ಮಾಡಬೇಕು. ಅವ್ರು ಮೊದಲಿಂದನೂ ಮಾಡ್ತಾ ಇದ್ದಾರೆ, ಭಾಳ ವರ್ಷಗಳಿಂದಲೂ ಇದೇನು ಮಾಡಿದ್ದಾರೆ. ಮಾಡಲಿ, ಸಂತೋಷ. ಅದರಲ್ಲೇನು? ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಾವೇನು ಅದನ್ನು ಮಾಡಿ. ಮತ್ತು ಅವ್ರ ಪ್ರಿಯಾಂಕ ಖರ್ಗೆ ಅವ್ರ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ. IT BT ಅವರೆಲ್ಲ ರಾಜ್ಯ ಬಿಟ್ಟು ಓಡೋಗ್ತಾ ಇದ್ದಾರೆ. ಈಗ ಮನೇನೂ ಕೂಡ 1,30,000 ಕೋಟಿ ಮತ್ತು 30,000 ಉದ್ಯೋಗ ಹೊರಟೋಯ್ತಲ್ಲ ನಮ್ಮ ರಾಜ್ಯ ಬಿಟ್ಟು. ಬೇರೆ ಬೇರೆಯವರು ಕೂಡ ಗೆದ್ದಿದ್ದಾರೆ. ಇನ್ಫೋಸಿಸ್ ಅವ್ರನ್ನ ಬೈತಾ ಇದ್ದಾರೆ. ಎಲ್ಲ ಹೊರಟೋಗ್ತಾ ಇದ್ದಾರಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಅಭಿವೃದ್ಧಿ ವಿಚಾರನ ಯಾರು ಕೇಳಬಾರ್ದು. ಮಾಧ್ಯಮದಲ್ಲಿ ಏನು ಸುದ್ದಿ ಬರಬೇಕು ಅಂದರೆ ಇದೆ, ಇಂಥ ಬಗ್ಗೆನೇ ಸುದ್ದಿ ಬರಬೇಕು, ಅಭಿವೃದ್ಧಿ ಬರಬಾರ್ದು. ಅಷ್ಟು ಸಿದ್ದರಾಮಯ್ಯನವರ ಸ್ಟ್ರಾಟಜಿ, ಅಷ್ಟು ಮಂತ್ರಿಮಂಡಲ ಸ್ಟ್ರಾಟಜಿ. ನನಗನ್ಸುತ್ತೆ ಈ ಸರ್ಕಾರ ಬಹಳ ದಿನ ಇರಲ್ಲ, ನೆಗದ್ಬಿಟ್ಟು ಅವ್ರು ಹೇಳಿದ ಉತ್ತರ ಕೊಡಬಾರ್ದು. ಸೊ ಮಾಡ್ತಾ ಇದ್ದೀನಿ. ಎಲ್ಲನೂ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದನ್ನ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ 1000 ಜನ ಅರ್ಜಿ ಆಗ್ತಾ ಇದ್ದಾರೆ. ಯಾಕೆ ಅರ್ಜಿ ಆಗ್ತಾ ಇದ್ದಾರೆ? ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ? ಯಾಕೆ ಈ ಖಾತೆ ಮಾಡಿಕೊಡೋಕ್ಕಾಗಲಿಲ್ಲ? ಇದನ್ನೆಲ್ಲ ನಾವೇ ಮಾಡಿಕೊಡುವಂಥದ್ದು. ಅವ್ರಿಗೆ ಇದು ಆಲೋಚನೆ ಏನಿರಲಿಲ್ಲ. ಈಗ ಆಯ್ತಪ್ಪ, ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ, ಕಟ್ಟು ಅಂತೇಳಿ, ಅದು ಎಷ್ಟು ಬೇಕು ಜಮೀನು, ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ. ಅವರೇ ಹೇಳಿ ಎಲ್ಲಿ ಮಾಡಲಿ ಅಂತ. ರಾಮನಗರದಲ್ಲಿ ಮಾಡಲಾ, ಬಿಡದಿಲ್ಲಿ ಮಾಡಲಾ, ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡಲಾ? ಅವರಲ್ಲಿ ಲಿಸ್ಟ್ ಕೊಡಲಿ, ಯಾವ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ. ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ. ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ. ಇದು ಎಲ್ಲ ಬಿಡಿ, ಅದೆಲ್ಲ ಪ್ರಶ್ನೆ ಇಲ್ಲ. ಒಬ್ಬ MLA ಏನು ಡ್ಯೂಟಿ ಮಾಡಬೇಕು ಮಾಡ್ತಾ ಇದ್ದಾರೆ. ನೋಡಮ್ಮ, ಏನ್ ಬೇಕಾರೋ ಅದಕ್ಕೆ ಅಧಿಕಾರ ಬಂದಾಗ ಮಾಡ್ಲಿ. ಅವ್ರ ಹಣೆಲೂ ಬರೋದಿಲ್ಲ, ಪವರು ಬರೋದಿಲ್ಲ. ಇದೇನಿದೆ ಮುಂದುವರಿತದೆ. ಈಗ ಎಲೆಕ್ಷನ್ ನಿಲ್ಲಲ್ಲ ಅಂತ ಡಿಕ್ಲೇರ್ ಮಾಡಲಿ, ಸಾಕೋಣ. ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ,
ನಾನು ಬೇಡ, ನಾನು ಹೆಂಗೂ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದೇ ಇರಲಿ ನೋಡೋಣ. ಎಲ್ಲ ರೆಡಿ ಆಯ್ತವ್ರ ಅವ್ರ ಕಾರ್ಯಕರ್ತರೆಲ್ಲ ನಿಂತ್ಕೊಳಕ್ಕೆ. ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಲೇನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡೋದಿಲ್ಲ. ನಾವು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರಿಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನು ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ದೀವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಅಂತ ಮಾತಾಡೋಣ. ಬಿಚ್ಚಿಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಿಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಿಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ. ಸರ್, ಇದೇ ವೇಳೆ ಇನ್ನೊಂದು ಮಾತಾಡಿದ್ರೆ 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ ಕಾಯಿರಿ ಅಂತ. ನೋಡಪ್ಪ, ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ಪಲ್ಲಿ? 18 ಕಳೀತೀವಿ. ನೆಕ್ಸ್ಟ್ ಲೀಡರ್ಶಿಪ್ಪಲ್ಲಿ 8 9 ಇದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.